ಹಲೋ ಎಲ್ಲರಿಗೂ ನಮಸ್ಕಾರ. ಕನ್ನಡ ಕ್ವಿಜ್ ಬ್ಯಾಂಕ್ ಯೂಟ್ಯೂಬ್ ಚಾನೆಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ವೆಲ್ಕಮ್ ಟು ಕನ್ನಡ ಕ್ವಿಜ್ ಬ್ಯಾಂಕ್ ಯೂಟ್ಯೂಬ್ ಚಾನೆಲ್. ಇಂದಿನ ಮೊದಲ ಪ್ರಶ್ನೆ, ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಬೆಚ್ಚಗಿನ ನೀರು ಕುಡಿದರೆ ಏನಾಗುತ್ತದೆ? ನಿಮ್ಮ ಆಯ್ಕೆಗಳು: ಜೀರ್ಣಕ್ರಿಯೆ, ಚರ್ಮದ ಕಾಂತಿ, ತೂಕ ನಷ್ಟ, ತೂಕ ಹೆಚ್ಚಾಗುತ್ತದೆ. ಸರಿಯಾದ ಉತ್ತರ ಆಪ್ಷನ್ ಬಿ, ಚರ್ಮದ ಕಾಂತಿ. ಎರಡನೆಯ ಪ್ರಶ್ನೆ, ಯಾವ ಹಣ್ಣು ನಿಮ್ಮನ್ನು ಸ್ಮಾರ್ಟ್ ಮಾಡುತ್ತದೆ? ನಿಮ್ಮ ಆಯ್ಕೆಗಳು: ಬ್ಲೂಬೆರಿ, ಬಾಳೆಹಣ್ಣು, ಅನಾನಸ್, ಮಾವು. ಸರಿಯಾದ ಉತ್ತರ ಆಪ್ಷನ್ ಎ, ಬ್ಲೂಬೆರಿ. ಮೂರನೆಯ ಪ್ರಶ್ನೆ, ಯಾವ ಹಣ್ಣನ್ನು ದೇವರ ಉಡುಗೊರೆ ಎಂದು ಕರೆಯಲಾಗುತ್ತದೆ? ನಿಮ್ಮ ಆಯ್ಕೆಗಳು: ಮಾವು, ಬ್ಲೂಬೆರಿ, ಅಂಜೂರ, ಬಾಳೆಹಣ್ಣು. ಸರಿಯಾದ ಉತ್ತರ ಆಪ್ಷನ್ ಎ, ಮಾವು. ನಾಲ್ಕನೆಯ ಪ್ರಶ್ನೆ, ಯಾವ ಆಹಾರವು ದೇಹದ ರಕ್ತದ ಕೊಬ್ಬನ್ನು ಕಡಿಮೆ ಮಾಡುತ್ತದೆ? ನಿಮ್ಮ ಆಯ್ಕೆಗಳು: ಬಾಳೆಹಣ್ಣು, ಹುಣಸೆಹಣ್ಣು, ಜೇನು, ದ್ರಾಕ್ಷಿಗಳು. ಸರಿಯಾದ ಉತ್ತರ ಆಪ್ಷನ್ ಬಿ, ಹುಣಸೆಹಣ್ಣು. ಐದನೆಯ ಪ್ರಶ್ನೆ, ಯಾವ ಆಹಾರವನ್ನು ಅತಿಯಾಗಿ ಸೇವಿಸುವುದರಿಂದ ದೇಹದಲ್ಲಿ ಕ್ಯಾನ್ಸರ್ ಬರುವ ಅಪಾಯ ಹೆಚ್ಚಾಗುತ್ತದೆ? ನಿಮ್ಮ ಆಯ್ಕೆಗಳು: ಮೊಟ್ಟೆ, ಹಾಲು, ಕೋಳಿ ಮಾಂಸ, ಗೋಮಾಂಸ. ಸರಿಯಾದ ಉತ್ತರ ಆಪ್ಷನ್ ಡಿ, ಗೋಮಾಂಸ. ಆರನೆಯ ಪ್ರಶ್ನೆ, ಖಾಲಿ ಹೊಟ್ಟೆಯಲ್ಲಿ ಯಾವ ಹಣ್ಣನ್ನು ತಿನ್ನುವುದು ಸಾವಿಗೆ ಕಾರಣವಾಗಬಹುದು? ನಿಮ್ಮ ಆಯ್ಕೆಗಳು: ಸೇಬು, ದ್ರಾಕ್ಷಿಗಳು, ಬಾಳೆಹಣ್ಣು, ಲಿಚ್ಚಿ. ಸರಿಯಾದ ಉತ್ತರ ಆಪ್ಷನ್ ಡಿ, ಲಿಚ್ಚಿ. ಏಳನೆಯ ಪ್ರಶ್ನೆ, ತಂಬಾಕು ಸೇವನೆಯಿಂದ ವಿಶ್ವದಾದ್ಯಂತ 1 ನಿಮಿಷದಲ್ಲಿ ಎಷ್ಟು ಜನ ಸಾಯುತ್ತಾರೆ? ನಿಮ್ಮ ಆಯ್ಕೆಗಳು: 6 ಜನ, 8 ಜನ, 4 ಜನ, ಒಬ್ಬ ವ್ಯಕ್ತಿ. ಸರಿಯಾದ ಉತ್ತರ ಆಪ್ಷನ್ ಡಿ, ಒಬ್ಬ ವ್ಯಕ್ತಿ. ಎಂಟನೆಯ ಪ್ರಶ್ನೆ, ರಾತ್ರಿ ತಿಂದ ನಂತರ ಯಾವುದು ಕುಡಿದರೆ ಸೀಟಿ ಬರುವುದಿಲ್ಲ? ನಿಮ್ಮ ಆಯ್ಕೆಗಳು: ಜೇನು, ಬಿಸಿ ನೀರು, ಹಾಲು, ಮೆಂತ್ಯ ನೀರು. ಸರಿಯಾದ ಉತ್ತರ ಆಪ್ಷನ್ ಬಿ, ಬಿಸಿ ನೀರು. ಒಂಬತ್ತನೆಯ ಪ್ರಶ್ನೆ, ಹೆಚ್ಚು ಉಪ್ಪು ತಿನ್ನುವುದರಿಂದ ದೇಹದಲ್ಲಿ ಯಾವ ತೊಂದರೆಗಳು ಉಂಟಾಗುತ್ತದೆ? ನಿಮ್ಮ ಆಯ್ಕೆಗಳು: ಎದೆಯುರಿ, ಅಸ್ತಮ, ಜೀರ್ಣಕಾರಿ, ಚರ್ಮದ ಕಾಂತಿ. ಸರಿಯಾದ ಉತ್ತರ ಆಪ್ಷನ್ ಎ, ಎದೆಯುರಿ. 10ನೆಯ ಪ್ರಶ್ನೆ, ತಲೆಯ ಮೇಲೆ ಹೊಸ ಕೂದಲು ಬೆಳೆಯಲು ಯಾವುದು ಪ್ರಯೋಜನಕಾರಿ? ನಿಮ್ಮ ಆಯ್ಕೆಗಳು: ಈರುಳ್ಳಿ ರಸ, ತೆಂಗಿನ ಎಣ್ಣೆ, ಸಾಸಿವೆ ಎಣ್ಣೆ, ಆಲಿವ್ ಎಣ್ಣೆ. ಸರಿಯಾದ ಉತ್ತರ ಆಪ್ಷನ್ ಬಿ, ತೆಂಗಿನ ಎಣ್ಣೆ. 11ನೆಯ ಪ್ರಶ್ನೆ, ಯಾವ ದಿನ ಹುಟ್ಟಿದ ಹೆಣ್ಣು ಮಕ್ಕಳು ತುಂಬಾ ಅದೃಷ್ಟವಂತರು? ನಿಮ್ಮ ಆಯ್ಕೆಗಳು: ಶುಕ್ರವಾರ, ಭಾನುವಾರ, ಸೋಮವಾರ, ಬುಧವಾರ. ಸರಿಯಾದ ಉತ್ತರ ಆಪ್ಷನ್ ಬಿ, ಭಾನುವಾರ. 12ನೆಯ ಪ್ರಶ್ನೆ, ಹಾಲಿನ ಜೊತೆ ಯಾವ ರೀತಿ ತಿಂದರೆ ನೆನಪಿನ ಶಕ್ತಿ ಬೇಗ ಹೆಚ್ಚುತ್ತದೆ? ನಿಮ್ಮ ಆಯ್ಕೆಗಳು: ಒಣ ದ್ರಾಕ್ಷಿ, ಖರ್ಜೂರ, ಅರಿಶಿಣ, ಬಾಳೆಹಣ್ಣು. ಸರಿಯಾದ ಉತ್ತರ ಆಪ್ಷನ್ ಬಿ, ಖರ್ಜೂರ. 13ನೆಯ ಪ್ರಶ್ನೆ, ಜ್ವರವನ್ನು ಗುಣಪಡಿಸಲು ಯಾವ ಹಣ್ಣು ತುಂಬಾ ಉಪಯುಕ್ತವಾಗಿದೆ? ನಿಮ್ಮ ಆಯ್ಕೆಗಳು: ಸೇಬು, ಕಿತ್ತಲೆ,
ಅನಾನಸ್ ಕಿವಿ. ಸರಿಯಾದ ಉತ್ತರ ಮೇಲಿನ ಎಲ್ಲವೂ. 14ನೆಯ ಪ್ರಶ್ನೆ, ಮನೆಯಲ್ಲಿ ಯಾವುದು ಇಟ್ಟರೆ ಹಲ್ಲಿ ಬರುವುದಿಲ್ಲ? ನಿಮ್ಮ ಆಯ್ಕೆಗಳು ನಿಂಬೆ ಸಿಪ್ಪೆ, ನವಿಲುಗರಿ, ಬೆಳ್ಳುಳ್ಳಿ, ಈರುಳ್ಳಿ. ಸರಿಯಾದ ಉತ್ತರ ಆಪ್ಷನ್ ಬಿ ನವಿಲುಗರಿ. 15ನೆಯ ಪ್ರಶ್ನೆ, ಯಾವ ಆಹಾರವು ಎಂದಿಗೂ ಹಾಳಾಗುವುದಿಲ್ಲ? ನಿಮ್ಮ ಆಯ್ಕೆಗಳು ಜೇನು, ಅಕ್ಕಿ, ತುಪ್ಪ, ಗೋಧಿ. ಸರಿಯಾದ ಉತ್ತರ ಆಪ್ಷನ್ ಎ ಜೇನು. 16ನೆಯ ಪ್ರಶ್ನೆ, ಜಗತ್ತಿನಲ್ಲಿ ಹೆಚ್ಚಿನ ಜನರು ಯಾವ ಪ್ರಾಣಿಗಳ ಕಡಿತದಿಂದ ಸತ್ತಿದ್ದಾರೆ? ನಿಮ್ಮ ಆಯ್ಕೆಗಳು ಹುಲಿ, ಸಿಂಹ, ಹಾವು, ಸೊಳ್ಳೆ. ಸರಿಯಾದ ಉತ್ತರ ಆಪ್ಷನ್ ಡಿ ಸೊಳ್ಳೆ. 17ನೆಯ ಪ್ರಶ್ನೆ, ತಿನ್ನಲು ನಂಬರ್ 1 ಹಣ್ಣು ಯಾವುದು? ನಿಮ್ಮ ಆಯ್ಕೆಗಳು ಅನಾನಸ್, ಸೇಬು, ಬಾಳೆಹಣ್ಣು, ಬ್ಲೂಬೆರಿ. ಸರಿಯಾದ ಉತ್ತರ ಆಪ್ಷನ್ ಡಿ ಬ್ಲೂಬೆರಿ. 18ನೆಯ ಪ್ರಶ್ನೆ, ಯಾವ ಪ್ರಾಣಿಯು ತನ್ನ ಜೀವನದ 90ರಷ್ಟು ನಿದ್ದೆ ಮಾಡುತ್ತದೆ? ನಿಮ್ಮ ಆಯ್ಕೆಗಳು ಊಸರವಳ್ಳಿ, ಮೊಸಳೆ, ನವಿಲು, ಕೋಲ. ಸರಿಯಾದ ಉತ್ತರ ಆಪ್ಷನ್ ಡಿ ಕೋಲ. 19ನೆಯ ಪ್ರಶ್ನೆ, ಯಾವ ವಿಟಮಿನ್ ಕೊರತೆಯಿಂದ ವಸಡುಗಳಲ್ಲಿ ರಕ್ತಸ್ರಾವಕ್ಕೆ ಕಾರಣವಾಗುತ್ತದೆ? ನಿಮ್ಮ ಆಯ್ಕೆಗಳು ವಿಟಮಿನ್ ಸಿ, ವಿಟಮಿನ್ ಡಿ, ವಿಟಮಿನ್ ಕೆ, ವಿಟಮಿನ್ ಇ. ಸರಿಯಾದ ಉತ್ತರ ಆಪ್ಷನ್ ಎ ವಿಟಮಿನ್ ಸಿ. 20ನೆಯ ಪ್ರಶ್ನೆ, ಭಾರತದಲ್ಲಿ ಹೆಚ್ಚು ಹಣವನ್ನು ಹೊಂದಿರುವ ರಾಜ್ಯ ಯಾವುದು? ನಿಮ್ಮ ಆಯ್ಕೆಗಳು ತಮಿಳುನಾಡು, ಮಹಾರಾಷ್ಟ್ರ, ಕೇರಳ, ಕರ್ನಾಟಕ. ಸರಿಯಾದ ಉತ್ತರ ಆಪ್ಷನ್ ಬಿ ಮಹಾರಾಷ್ಟ್ರ. ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಹಾಗೂ ಚಾನೆಲ್ನನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ. ಧನ್ಯವಾದಗಳು.